ರಾಜ್ಯ ರಾಜಕಾರಣದಲ್ಲಿ ಸದ್ಯಕ್ಕೆ ಈ ನವೆಂಬರ್ ಕ್ರಾಂತಿಯ ವಿಚಾರ ಸಾಕಷ್ಟು ಸಂಚಲನವನ್ನ ಉಂಟು ಮಾಡ್ತಾ ಇದೆ. ಮತ್ತೊಂದು ಕಡೆಯಲ್ಲಿ ಪವರ್ ಶೇರಿಂಗ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಎಂ ಅವರನ್ನ ಕೆಳಗಿಳಿಸುವಂತಹ ಕಾಲ ಬಂತು ಅನ್ನೋದನ್ನ ನೆನಪಿಸೋದಕ್ಕೆ ಡಿಕೆ ಶಿವಕುಮಾರ್ ಏನಾದ್ರೂ ಮುಂದಾದ್ರ ಅನ್ನುವಂತಹ ನಿಟ್ಟಿನಲ್ಲೂ ಕೂಡ ಒಂದಷ್ಟು ಪ್ರಶ್ನೆಗಳು ಕೂಡ ಈಗ ಕಾಡ್ತಾ ಇದೆ. ಅದಕ್ಕೆ ಸಂಬಂಧಪಟ್ಟಂತ ವರದಿಯೊಂದಿದೆ, ನೋಡ್ಕೊಂಡ್ ಬನ್ನಿ. ಸಿದ್ದರಾಮಯ್ಯನವರಿಗೆ ರಿಶಫಲ್ ಮಾಡಕ್ಕೆ ಹೈಕಮಾಂಡ್ ಒಪ್ಪಿಗೆ ಕೊಟ್ಟರೆ ಅವರೇ 5 ವರ್ಷ ಇರ್ತಾರೆ. ಸಿದ್ದರಾಮಯ್ಯ ಅವರು 2ನೇ ಬಾರಿಗೆ ಮುಖ್ಯಮಂತ್ರಿಯಾಗಿ ಆಯ್ಕೆಯಾಗಿರುವುದೇನೋ ಸರಿ, ಆದರೆ ಅವರ ಮುಖ್ಯಮಂತ್ರಿ ಅವಧಿ ಎಷ್ಟು ಅನ್ನೋ ಬಗ್ಗೆ ಸಸ್ಪೆನ್ಸ್ ಉಳಿದುಕೊಂಡಿದೆ. ಅವರು 5 ವರ್ಷಗಳ ಪೂರ್ಣಾವಧಿ ಮುಖ್ಯಮಂತ್ರಿ ಆಗಿರ್ತಾರಾ, ಇಲ್ಲವೇ ಮೊದಲ ಅವಧಿಗೆ ಮುಖ್ಯಮಂತ್ರಿಯ ಅನ್ನೋದೇ ಅಸ್ಪಷ್ಟ. ಹೈಕಮಾಂಡ್ ಕೂಡ ಈ ವಿಚಾರದಲ್ಲಿ ಗುಟ್ಟನ್ನ ಬಿಟ್ಟುಕೊಡದೇ ಇರೋದು ಅಚ್ಚರಿಗೆ ಕಾರಣವಾಗಿದೆ. ಸಿಎಂ ಕುರ್ಚಿ ಕೇಳಲು ಮುಂದಾದ್ರ ಡಿಸಿಎಂ ಡಿಕೆಶಿ. ದೆಹಲಿಗೆ ಹೋಗಿದ್ದಾಕೆ ಡಿಸಿಎಂ ಡಿಕೆ ಶಿವಕುಮಾರ್. ಪವರ್ ಶೇರಿಂಗ್ ಕುತೂಹಲ ದಿನ ದಿನೇ ದೊಡ್ಡದಾಗ್ತಾ ಇದೆ. ಸಿಎಂ ಕುರ್ಚಿಗೇರಲು ಡಿಕೆ ಶಿವಕುಮಾರ್ ನಾನಾ ಸರ್ಕಸ್ ಅನ್ನ ಮಾಡ್ತಿದ್ದಾರೆ. ಇದರ ನಡುವೆ ಸಿದ್ದು ವರ್ಸಸ್ ಡಿಕೆಶಿ ಬೆಂಬಲಿಗರ ಓಪನ್ ಸ್ಟೇಟ್ಮೆಂಟ್ಗಳು ಕಾಂಗ್ರೆಸ್ ಇಬ್ಬಾಗಿರುವುದನ್ನು ಕೂಡ ತೋರಿಸಿಕೊಡ್ತಾ ಇದೆ. ನಿನ್ನೆಯ ಫ್ಲೈಟ್ ಹತ್ತಿದಂತಹ ಡಿಕೆಶಿ ಹೈಕಮಾಂಡ್ ಕದವನ್ನ ತಟ್ಟಿದ್ರು ಎನ್ನಲಾಗ್ತಿದೆ. ಸಂಪುಟ ಪುನಾರಚನೆ ಆದ್ರೆ ಸಿದ್ದು 5 ವರ್ಷ ಸಿಎಂ, ನವೆಂಬರ್ ಬಳಿಕ ಮುಖ್ಯಮಂತ್ರಿ ಬದಲಾವಣೆ ಆಗುತ್ತಾ ಅನ್ನೋ ಪ್ರಶ್ನೆ ಕೇಳಿ ಬರ್ತಾ ಇದೆ. ಮೊದಲೇ ನೇರ ಮಾತನಾಡುವಂತಹ ರಾಜಣ್ಣ ಇವತ್ತು ಕೂಡ ನೇರವಾಗಿ ಒಂದು ಭವಿಷ್ಯವನ್ನ ನುಡಿದಿದ್ದಾರೆ. ಸಂಪುಟ ಪುನಾರಚನೆ ಮೇಲೆ ಸಿಎಂ ಬದಲಾವಣೆ ಭವಿಷ್ಯ ನಿರ್ಧಾರವಾಗುತ್ತೆ. ಸಿದ್ದರಾಮಯ್ಯಗೆ ಸಂಪುಟ ಪುನಾರಚನೆಗೆ ಅಧಿಕಾರ ಕೊಟ್ರೆ ಅವರೇ 5 ವರ್ಷ ಸಿಎಂ ಆಗಿರ್ತಾರೆ ಎಂದು ಮತ್ತೆ ಅಡ್ಡಗೋಡೆ ಮೇಲೆ ದೀಪವನ್ನ ಇಟ್ಟಿದ್ದಾರೆ. ಸಿದ್ದರಾಮಯ್ಯನವರಿಗೆ ರಿಶಫಲ್ ಮಾಡಕ್ಕೆ ಹೈಕಮಾಂಡ್ ಒಪ್ಪಿಗೆ ಕೊಟ್ಟರೆ ಅವರೇ 5 ವರ್ಷ ಇರ್ತಾರೆ. ರಿಶಫಲ್ ಮಾಡಕ್ಕೆ ಒಪ್ಪಿಗೆ ಕೊಡದೇ ಇದ್ರೆ ಮುಂದೆ ಏನಾಗ್ತದೆ ಅಂತ ಯಾರು ಹೇಳಲಿಕ್ಕಾಗಲ್ಲ. ಯಾಕಂದ್ರೆ ಹೈಕಮಾಂಡ್ ನಲ್ಲಿ ಅವ್ರಿಗೆ ರಿಶಫಲ್ಗೆ ಅವಕಾಶ ಕೊಟ್ಟರೆ, ಪರ್ಮಿಷನ್ ಕೊಟ್ಟರೆ ಅವರು 5 ವರ್ಷ ಇರ್ತಾರೆ. ಅವ್ರಿಗೇನೋ ರಿಶಫಲ್ ಮಾಡಲಿಕ್ಕೆ ಅಥವಾ ಎಕ್ಸ್ಪ್ಯಾನ್ಷನ್ ಇನ್ನೊಂದು ಏನೋ ಅವ್ರ ತಲೆಯಲ್ಲಿ ಏನಿದೆ ಅದನ್ನು ಮಾಡಲಿಕ್ಕೆ ಹೈಕಮಾಂಡ್ನವರು ಅವ್ರಿಗೆ ಒಪ್ಪಿಗೆ ಕೊಡದೇ ಇದ್ದಾಗ ಆಗ ಪೊಲಿಟಿಕಲ್ ಡೆವಲಪ್ಮೆಂಟ್ಸ್ ಇನ್ಎವಿಟಬಲ್ ಅಂತ ಆಗ್ತದೆ ಅಂತ ನನ್ನ ಒಂದು ಅಸೆಸ್ಮೆಂಟ್ ಅಷ್ಟೇ, ಯಾರು ಹೇಳಿಲ್ಲ. ಈಗಂತೂ ಬಿಹಾರ್ ಎಲೆಕ್ಷನ್ ವರೆಗೂ ಏನೋ ಆಗಲ್ಲ. ಕಾಂಗ್ರೆಸ್ನಲ್ಲಿ ರೀಶಫಲ್ ವರ್ಸಸ್ ಪವರ್ ಶೇರ್ ಫೈಟ್. ರಾಜ್ಯ ಕಾಂಗ್ರೆಸ್ನಲ್ಲಿ ನಾಯಕತ್ವ ಬದಲಾವಣೆ ಎಂಬ ಗಜಪ್ರಸವ ಮುಗಿಯುವ ಲಕ್ಷಣ ಕಾಣುತ್ತಿಲ್ಲ. ನಾಯಕತ್ವ ಬದಲಾವಣೆ ಬಗ್ಗೆ ಬಹಿರಂಗ ಹೇಳಿಕೆ ನೀಡದಂತೆ ಹೈಕಮಾಂಡ್ ಎಷ್ಟು ಬಾರಿ ಎಚ್ಚರಿಕೆಯನ್ನ ನೀಡಿದ್ರೂ ಕೂಡ ಕೈ ನಾಯಕರ ಬಾಯಿಗೆ ಬ್ರೇಕ್ ಬೀಳ್ತಿಲ್ಲ. ಸಿದ್ದರಾಮಯ್ಯ ಸನ್ ಯತೀಂದ್ರರವರೇ ಬಾಂಬ್ ಅನ್ನ ಸಿಡಿಸಿ ರೂಲ್ಸ್ ಬ್ರೇಕ್ ಮಾಡಿದ್ದಾರೆ. ಇದರ ಮಧ್ಯೆ ಬಿಹಾರ ಫಲಿತಾಂಶ ಬಳಿಕ ಸಚಿವ ಸಂಪುಟ ಪುನಾರಚನೆ ಖಚಿತ ಅಂತ ಖುದ್ದು ಸಿಎಂ ಸಿದ್ದರಾಮಯ್ಯ ಸುಳಿವು ಕೂಡ ಕೊಟ್ಟಿದ್ದಾರೆ. ಸಂಪುಟ ಬದಲಾವಣೆ ಯತೀಂದ್ರ ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಮುಂದಿನ ಸಿಎಂ ಏನಾದರೂ ಆಗೋದಾದ್ರೆ ಸತೀಶ್ ಜಾರಕಿಹೊಳಿ ಆಗಬೇಕು, ಅವರ ಮುತ್ಸದ್ದಿ ರಾಜಕೀಯವಾಗಿ ಹೇಳಿಕೆಯನ್ನು ಕೊಡಬಾರ್ದು. ನಮಗೆ ಬಹಳ ಸ್ಪಷ್ಟವಾಗಿ ಇನ್ಸ್ಟ್ರಕ್ಷನ್ ಇದೆ. ಹೈಕಮಾಂಡ್ ಹೇಳಿದ್ದನ್ನೇ ಕೇಳ್ತೀವಿ. ನಾವು ಅದ್ರ ಬಗ್ಗೆ ಬಗ್ಗೆ ನಾವು ಇಲ್ಲ. ಹೈಕಮಾಂಡ್ ಅವರು ನಮ್ಗೆ ಬಹಳ ಸ್ಟ್ರಿಕ್ಟ್ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ. ಇಲ್ಲಪ್ಪ ಇದೆಲ್ಲ ಸಾಕಾಗಿದೆ, ನೀವೆಲ್ಲ ಪಕ್ಷದ ಚಟುವಟಿಕೆಗಳಿಗೆ ಇಳಿರಿ ಅಂದ್ರೆ ಎಲ್ಲರೂ ಇಳಿಬೇಕಾಗುತ್ತೆ. ಆಬ್ಸಲ್ಯೂಟ್ಲಿ ತ್ಯಾಗಲ್ಲ. ವಿ ಆರ್ ಫಾಲೋಯಿಂಗ್ ಆರ್ಡರ್ಸ್. ಈಗ ಪಕ್ಷದಿಂದ ನಾವಲ್ಲ, ನನ್ನಿಂದ ಪಕ್ಷ ಅಲ್ಲ. ಅವಕಾಶಗಳು ಸಾಕಷ್ಟು ಕೊಟ್ಟಿದ್ದಾರೆ ಪಕ್ಷ ನಮಗೆ. ನಾವು ಅದನ್ನ ಒಂದು ಸೂಚನೆ ಕೊಟ್ಟರೆ ನಾವು ಹೌದು ಎವ್ರಿಬಡಿ. ನಾನು ಡಿಸೆಂಬರ್ ಕಳೆದ ಮೇಲೆ ಜನವರಿಯಲ್ಲಿ ಶುಕ್ರದೇಶ ಬರ್ತದೆ ಅಂತ ಹೇಳಿದ್ದು ನಿಜ, ಅದು ಬರುತ್ತೆ. ಅದರಲ್ಲಿ ಯಾವುದು ಕೂಡ ಆತಂಕ ಬೇಡ. ನಾನು ಯಾವಾಗಲೂ ಯಾವುದು ಕೇಳಿ ಪಡ್ಕೊಂಡಿರ್ತಕ್ಕಂಥದ್ದಲ್ಲ, ತಾನೇ ಬರುತ್ತೆ. ಅದು ಭಗವಂತನ ದಯಾ, ಅದು ಹೈಕಮಾಂಡ್ ಇಚ್ಛೆ. ಅದರಿಂದ ಅವ್ರು ಏನು ಜವಾಬ್ದಾರಿ ಕೊಡ್ತಾರೆ ಅದನ್ನು ನಿರ್ವಹಿಸತಕ್ಕಂಥ ಕೆಲಸವನ್ನು ಮಾಡ್ತೀವಿ. ರಾಜ್ಯದಲ್ಲಿ ಸಚಿವ ಸಂಪುಟ ಪುನಾರಚನೆ ಚರ್ಚೆ ಜೋರಾಗಿದೆ. ಅದರಲ್ಲೂ ಸಂಪುಟ ಪುನಾರಚನೆ ಆದ್ರೆ ಮಾತ್ರ ಸಿದ್ದು ಕುರ್ಚಿ ಸೇಫ್ ಅಂತ ಹೇಳುವ ಮೂಲಕ ರಾಜಣ್ಣ ಸಂಚಲನವನ್ನ ಸೃಷ್ಟಿ ಮಾಡಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ರಾಜ್ಯ ರಾಜಕಾರಣದಲ್ಲಿ ಸದ್ಯಕ್ಕೆ ಈ ನವೆಂಬರ್ ಕ್ರಾಂತಿಯ ವಿಚಾರ ಸಾಕಷ್ಟು ಸಂಚಲನವನ್ನ ಉಂಟು ಮಾಡ್ತಾ ಇದೆ. ಮತ್ತೊಂದು ಕಡೆಯಲ್ಲಿ ಪವರ್ ಶೇರಿಂಗ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಎಂ ಅವರನ್ನ ಕೆಳಗಿಳಿಸುವಂತಹ ಕಾಲ ಬಂತು ಅನ್ನೋದನ್ನ ನೆನಪಿಸೋದಕ್ಕೆ ಡಿಕೆ ಶಿವಕುಮಾರ್ ಏನಾದ್ರೂ ಮುಂದಾದ್ರ ಅನ್ನುವಂತಹ ನಿಟ್ಟಿನಲ್ಲೂ ಕೂಡ ಒಂದಷ್ಟು ಪ್ರಶ್ನೆಗಳು ಕೂಡ ಈಗ ಕಾಡ್ತಾ ಇದೆ. ಅದಕ್ಕೆ ಸಂಬಂಧಪಟ್ಟಂತ ವರದಿಯೊಂದಿದೆ, ನೋಡ್ಕೊಂಡ್ ಬನ್ನಿ. ಸಿದ್ದರಾಮಯ್ಯನವರಿಗೆ ರಿಶಫಲ್ ಮಾಡಕ್ಕೆ ಹೈಕಮಾಂಡ್ ಒಪ್ಪಿಗೆ ಕೊಟ್ಟರೆ ಅವರೇ 5 ವರ್ಷ ಇರ್ತಾರೆ.
ಸಿದ್ದರಾಮಯ್ಯ ಅವರು ಎರಡನೇ ಬಾರಿಗೆ ಮುಖ್ಯಮಂತ್ರಿಯಾಗಿ ಆಯ್ಕೆಯಾಗಿರುವುದೇನೋ ಸರಿ, ಆದರೆ ಅವರ ಮುಖ್ಯಮಂತ್ರಿ ಅವಧಿ ಎಷ್ಟು ಅನ್ನೋ ಬಗ್ಗೆ ಸಸ್ಪೆನ್ಸ್ ಉಳಿದುಕೊಂಡಿದೆ. ಅವರು 5 ವರ್ಷಗಳ ಪೂರ್ಣಾವಧಿ ಮುಖ್ಯಮಂತ್ರಿ ಆಗಿರ್ತಾರಾ, ಇಲ್ಲವೇ ಮೊದಲ ಅವಧಿಗೆ ಮುಖ್ಯಮಂತ್ರಿಯ ಅನ್ನೋದೇ ಅಸ್ಪಷ್ಟ. ಹೈಕಮಾಂಡ್ ಕೂಡ ಈ ವಿಚಾರದಲ್ಲಿ ಗುಟ್ಟನ್ನ ಬಿಟ್ಟುಕೊಡದೇ ಇರೋದು ಅಚ್ಚರಿಗೆ ಕಾರಣವಾಗಿದೆ. ಸಿಎಂ ಕುರ್ಚಿ ಕೇಳಲು ಮುಂದಾದ್ರ ಡಿಸಿಎಂ ಡಿಕೆಶಿ. ದೆಹಲಿಗೆ ಹೋಗಿದ್ದಾಕೆ ಡಿಸಿಎಂ ಡಿಕೆ ಶಿವಕುಮಾರ್. ಪವರ್ ಶೇರಿಂಗ್ ಕುತೂಹಲ ದಿನ ದಿನೇ ದೊಡ್ಡದಾಗ್ತಾ ಇದೆ. ಸಿಎಂ ಕುರ್ಚಿಗೇರಲು ಡಿಕೆ ಶಿವಕುಮಾರ್ ನಾನಾ ಸರ್ಕಸ್ ಅನ್ನ ಮಾಡ್ತಿದ್ದಾರೆ. ಇದರ ನಡುವೆ ಸಿದ್ದು ವರ್ಸಸ್ ಡಿಕೆಶಿ ಬೆಂಬಲಿಗರ ಓಪನ್ ಸ್ಟೇಟ್ಮೆಂಟ್ಗಳು ಕಾಂಗ್ರೆಸ್ ಇಬ್ಬಾಗಿರೋದನ್ನ ಕೂಡ ತೋರಿಸಿಕೊಡ್ತಾ ಇದೆ. ನಿನ್ನೆಯ ಫ್ಲೈಟ್ ಹತ್ತಿದಂತಹ ಡಿಕೆಶಿ ಹೈಕಮಾಂಡ್ ಕದವನ್ನ ತಟ್ಟಿದ್ರು ಎನ್ನಲಾಗ್ತಿದೆ. ಸಂಪುಟ ಪುನಾರಚನೆ ಆದ್ರೆ ಸಿದ್ದು 5 ವರ್ಷ ಸಿಎಂ, ನವೆಂಬರ್ ಬಳಿಕ ಮುಖ್ಯಮಂತ್ರಿ ಬದಲಾವಣೆ ಆಗುತ್ತಾ ಅನ್ನೋ ಪ್ರಶ್ನೆ ಕೇಳಿ ಬರ್ತಾ ಇದೆ. ಮೊದಲೇ ನೇರ ಮಾತನಾಡುವಂತಹ ರಾಜಣ್ಣ ಇವತ್ತು ಕೂಡ ನೇರವಾಗಿ ಒಂದು ಭವಿಷ್ಯವನ್ನ ನುಡಿದಿದ್ದಾರೆ. ಸಂಪುಟ ಪುನಾರಚನೆ ಮೇಲೆ ಸಿಎಂ ಬದಲಾವಣೆ ಭವಿಷ್ಯ ನಿರ್ಧಾರವಾಗುತ್ತೆ. ಸಿದ್ದರಾಮಯ್ಯಗೆ ಸಂಪುಟ ಪುನಾರಚನೆಗೆ ಅಧಿಕಾರ ಕೊಟ್ರೆ ಅವರೇ 5 ವರ್ಷ ಸಿಎಂ ಆಗಿರ್ತಾರೆ ಎಂದು ಮತ್ತೆ ಅಡ್ಡಗೋಡೆ ಮೇಲೆ ದೀಪವನ್ನ ಇಟ್ಟಿದ್ದಾರೆ. ಸಿದ್ದರಾಮಯ್ಯನವರಿಗೆ ರೀಶಫಲ್ ಮಾಡಕ್ಕೆ ಹೈಕಮಾಂಡ್ ಒಪ್ಪಿಗೆ ಕೊಟ್ರೆ ಅವರೇ 5 ವರ್ಷ ಇರ್ತಾರೆ. ರೀಶಫಲ್ ಮಾಡಕ್ಕೆ ಒಪ್ಪಿಗೆ ಕೊಡದೇ ಇದ್ರೆ ಮುಂದೆ ಏನಾಗ್ತದೆ ಅಂತ ಯಾರು ಹೇಳಲಿಕ್ಕಾಗಲ್ಲ. ಯಾಕೆಂದ್ರೆ ಹೈಕಮಾಂಡ್ ನಲ್ಲಿ ಅವ್ರಿಗೆ ರೀಶಫಲ್ಗೆ ಅವಕಾಶ ಕೊಟ್ಟರೆ, ಪರ್ಮಿಷನ್ ಕೊಟ್ಟರೆ ಅವರು 5 ವರ್ಷ ಇರ್ತಾರೆ. ಅವ್ರಿಗೇನೋ ರೀಶಫಲ್ ಮಾಡಲಿಕ್ಕೆ ಅಥವಾ ಎಕ್ಸ್ಪ್ಯಾನ್ಷನ್ ಇನ್ನೊಂದು ಏನೋ ಅವ್ರ ತಲೆಯಲ್ಲಿ ಏನಿದೆ ಅದನ್ನು ಮಾಡಲಿಕ್ಕೆ ಹೈಕಮಾಂಡ್ನವರು ಅವ್ರಿಗೆ ಒಪ್ಪಿಗೆ ಕೊಡದೇ ಇದ್ದಾಗ ಆಗ ಪೊಲಿಟಿಕಲ್ ಡೆವಲಪ್ಮೆಂಟ್ಸ್ ಇನ್ಎವಿಟಬಲ್ ಅಂತ ಆಗ್ತದೆ ಅಂತ ನನ್ನ ಒಂದು ಅಸೆಸ್ಮೆಂಟ್ ಅಷ್ಟೇ, ಯಾರು ಹೇಳಿದ. ಈಗಂತೂ ಬಿಹಾರ ಎಲೆಕ್ಷನ್ ವರೆಗೂ ಏನೋ ಆಗಲ್ಲ. ಕಾಂಗ್ರೆಸ್ನಲ್ಲಿ ರೀಶಫಲ್ ವರ್ಸಸ್ ಪವರ್ ಶೇರ್ ಫೈಟ್. ರಾಜ್ಯ ಕಾಂಗ್ರೆಸ್ನಲ್ಲಿ ನಾಯಕತ್ವ ಬದಲಾವಣೆ ಎಂಬ ಗಜಪ್ರಸವ ಮುಗಿಯುವ ಲಕ್ಷಣ ಕಾಣುತ್ತಿಲ್ಲ. ನಾಯಕತ್ವ ಬದಲಾವಣೆ ಬಗ್ಗೆ ಬಹಿರಂಗ ಹೇಳಿಕೆ ನೀಡದಂತೆ ಹೈಕಮಾಂಡ್ ಎಷ್ಟು ಬಾರಿ ಎಚ್ಚರಿಕೆಯನ್ನು ನೀಡಿದರೂ ಕೂಡ ಕೈ ನಾಯಕರ ಬಾಯಿಗೆ ಬ್ರೇಕ್ ಬೀಳ್ತಿಲ್ಲ. ಸಿದ್ದರಾಮಯ್ಯ ಸನ್ ಯತೀಂದ್ರರವರೇ ಬಾಂಬ್ ಅನ್ನ ಸಿಡಿಸಿ ರೂಲ್ಸ್ ಬ್ರೇಕ್ ಮಾಡಿದ್ದಾರೆ. ಇದರ ಮಧ್ಯೆ ಬಿಹಾರ ಫಲಿತಾಂಶ ಬಳಿಕ ಸಚಿವ ಸಂಪುಟ ಪುನಾರಚನೆ ಖಚಿತ ಅಂತ ಖುದ್ದು ಸಿಎಂ ಸಿದ್ದರಾಮಯ್ಯ ಸುಳಿವು ಕೂಡ ಕೊಟ್ಟಿದ್ದಾರೆ. ಸಂಪುಟ ಬದಲಾವಣೆ ಆಗುತ್ತೆ ಅನ್ನೋ ಮಾತು ಯಾವ್ದು ಬದಲಾವಣೆ ಇಲ್ಲ, ಯಾವ್ದು ಕ್ರಾಂತಿ ಇಲ್ಲ, ಶಾಂತಿ ಇಲ್ಲ, ಎಲ್ಲದನ್ನು ಮುಂದುವರಿಯುತ್ತೆ. ಯತೀಂದ್ರ ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಸರ್, ಮುಂದಿನ ಸಿಎಂ ಏನಾದ್ರು ಆಗೋದಾದ್ರೆ ಸತೀಶ್ ಜಾರಕಿಹೊಳಿ ಆಗಬೇಕು, ಅವ್ರ ಮುತ್ಸದ್ದಿ ರಾಜಕೀಯವಾಗಿ ಹೇಳಿಕೆಯನ್ನು ಕೊಡಬಾರ್ದು ಅಂತ ನಮಗೆ ಬಹಳ ಸ್ಪಷ್ಟ ಆಗಿ ಇನ್ಸ್ಟ್ರಕ್ಷನ್ ಇದೆ. ಹೈಕಮಾಂಡ್ ಹೇಳಿದ್ದನ್ನೇ ಕೇಳ್ತೀವಿ ನಾವು. ಅದ್ರ ಬಗ್ಗೆ ಮುಖ್ಯಮಂತ್ರಿಗಳ ಬಗ್ಗೆ ನಾವು ಇಲ್ಲ. ಹೈಕಮಾಂಡ್ ಅವರು ನಮ್ಗೆ ಬಹಳ ಸ್ಟ್ರಿಕ್ಟ್ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ. ಇಲ್ಲಪ್ಪ ಇದೆಲ್ಲ ಸಾಕಾಗಿದೆ, ನೀವೆಲ್ಲ ಪಕ್ಷದ ಚಟುವಟಿಕೆಗಳಿಗೆ ಇಳಿರಿ ಅಂದ್ರೆ ಎಲ್ಲರೂ ಇಳಿಬೇಕಾಗುತ್ತೆ. ಆಬ್ಸಲ್ಯೂಟ್ಲಿ ತ್ಯಾಗಲ್ಲ. ವಿ ಆರ್ ಫಾಲೋಯಿಂಗ್ ಆರ್ಡರ್ಸ್. ಈಗ ಪಕ್ಷದಿಂದ ನಾವಲ್ಲ, ನನ್ನಿಂದ ಪಕ್ಷ ಅಲ್ಲ. ಹೇಳಿದ್ದಾರೆ ಸರ್, ಅವಕಾಶಗಳು ಸಾಕಷ್ಟು ಕೊಟ್ಟಿದ್ದಾರೆ ಸರ್ ಪಕ್ಷ ನಮಗೆ. ನಾವು ಅದನ್ನ ಒಂದು ಸೂಚನೆ ಕೊಟ್ಟರೆ ನಾವು ಹೌದು, ಎವ್ರಿಬಡಿ